ಅಧ್ಯಕ್ಷರಾಗಿ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀ ದೇವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಕುಮಾರ್ ಅಂತ. ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮೀ. ಮೇಡಮ್ ಯಾವ ಕ್ಯಾಂಡಿಡೇಟ್? ಕಾಂಗ್ರೆಸ್. ಎಷ್ಟು ವೋಟ್ ಲೀಡಿಂಗಿಂದ ಗೆದ್ದು ಬಂದಿದೆ? 86 ವೋಟ್ ಲೀಡಿಂಗಿಂದ 96 ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ರಿಷಾ ಲೋಕೇಶ್. ಇಬ್ಬರು ಮಕ್ಕಳ? ಏನು ಮಾಡ್ಕೊಂಡಿದ್ದಾರೆ? ಎಜುಕೇಷನ್ ಡಿಪ್ಲೊಮಾ ಮಾಡಿದ್ದಾರೆ. ಎಜುಕೇಷನ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ? ಕಂಪ್ಲೀಟ್ ಆಗಿದೆ. ಮ್ಯಾರೇಜ್ ಒಬ್ಬರದಾಗಿದೆ. ಮೇಡಮ್ ಈಗ ನೀವು ಗೆದ್ದಿದ್ದೀರಲ್ವಾ, ಗೆದ್ದು ಎಷ್ಟು ತಿಂಗಳಾಯ್ತು? ಗೆದ್ದು ಅಲ್ಲ 4 ತಿಂಗಳಾಯ್ತು. 4 ವರ್ಷ ಆಯ್ತು. 4 ವರ್ಷ ಮನೆ ಡೇಟ್ ತೋಡಿದ್ರಲ್ಲ ಅಲ್ಲಿ 4 ವರ್ಷ ಆಗಿದೆ ಅಂತ ಹೇಳ್ತಿದ್ರು. 4 ವರ್ಷ ಆಗಿದೆಯಾ? ಓಕೆ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿದ್ರಿ, ಬಂದ್ಮೇಲೆ ಹೇಗಿದ್ರ? ರಾಜಕೀಯ ಯಾಕಂದ್ರೆ ಒಂದು ಸ್ವಲ್ಪ ವಾತಾವರಣ ತಿಳ್ಕೊಂಡು ಚೆನ್ನಾಗಿ ಒಂಥರ ವಾತಾವರಣ ಗೊತ್ತಾಗುತ್ತೆ. ಆವಾಗ ಜಮೀನ್ ಹತ್ರಕ್ಕೆ ಹೋಗೋವು, ಕೆಲಸ ಮಾಡೋವು, ಬರೋವು ಅಷ್ಟೇ. ಇವಾಗ ಟೌನಿಗೆ ಹೋದಾಗ ಯಾವ ವಾತಾವರಣ ಹೆಂಗೆ ಆಗುತ್ತೆ ಏನು ಅನ್ನೋದು ಅನುಭವ ಬರುತ್ತೆ. ರಾಜಕೀಯದಿಂದ ನಿಮ್ಮ ಕಡೆಗೆ ಏನು ಸಹಾಯಗಳಾಗುತ್ತೆ? ರಾಜಕೀಯದಲ್ಲಿ ಯಾವ ಸಹಾಯನೂ ಮಾಡ್ಕೊಳಕ್ಕಾಗಲ್ಲ. ಒಟ್ಟಿಗೆ ಕೆಲಸ ತಾಡೋದಿಲ್ಲ, ಕೆಲಸ ಮಾಡಿ ಜನರಿಗೆ ಯಾವ ರೀತಿ ಉಪಯೋಗ ಮಾಡ್ಕೊಟ್ಟಿದ್ದೀರಾ? ಯಾವ ರೀತಿ ಮಾಡ್ಕೊಟ್ಟಿದ್ದೀರಾ? ಆದಷ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಆದಷ್ಟು ಹೆಲ್ಪ್ ಮಾಡ್ತೀವಿ. ಅಲ್ಲಿ ಏನೇನು ಮಾಡಿದಾರೆ ಅಂತ ಹೇಳಿ? 1-2 ಜನ ಕಸರು ಕಾರ್ಡ್ ಮಾಡಿಸಿದ್ದೀನಿ. ಓಕೆ. ಒಂದು ದುಡ್ಡು ಬರಂಗ್ ಮಾಡಿದ್ದೀನಿ. ಒಂದು ಅಂಗವಿಕಲ ಹುಡುಗನ ದುಡ್ಡು ಬರಂಗ್ ಮಾಡಿದ್ದೀನಿ. ಕೈ ಇಲ್ಲ ಅದು ದುಡ್ಡು ಬರಂಗ್ ಹ್ಯಾಂಡಿಕ್ಯಾಪಿಗೆ ದುಡ್ಡು ಬರಂಗ್ ಮಾಡಿದ್ದೀನಿ. ಈಗ ನಿಮ್ಮ ಮಕ್ಕಳಿಗೂ ಮಾಡಿಸಿದ್ದೀರಾ? ನಮ್ಮ ಮಕ್ಕಳಿಗೂ ಮಾಡಿಸಿಲ್ಲ, ಮಾಡ್ಸೋಣ ಅಂತ ಓಡಾಡ್ತಿದ್ದೀನಿ. ನಂಗೆ ಬೇಜಾರು ಅನಿಸಿಕೆ 2 ಮಕ್ಳಿಗೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಮಾಡಿಸ್ಕೊತೀನಿ ಅಂತ ಓಡಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಊರಿಗೆ ಚರಂಡಿಗಳು ಆ ಥರ ಕೆಲಸಗಳು ಮಾಡಿಸಿದ್ದೀರಾ? ರೋಡ್ಗಳು ಎಷ್ಟು ಮೀಟ್ರ್ ಮಾಡಿಸಿದ್ದೀರಾ? 55 ಮೀಟ್ರ್. ಕರೆಕ್ಟಾಗಿ ಹೇಳಿ ಅಲ್ಲಿ ಯಾರಾಗೈತೆ ವಿಡಿಯೋ 55 ಮೀಟ್ರ್ ಆಗಿದೆ. ನೀವು ಇಲ್ಲಿ ಏನು ಹೇಳ್ತೀರಾ ಅದೇ ರೆಕಾರ್ಡಿಂಗ್ ಆಗುತ್ತೆ. ಅದಕ್ಕೆ ಬೇರೆ ಕೆಲಸಗಳು ಏನೇನು ಮಾಡಿದ್ದೀರಾ? ಮೋರಿ ಎಷ್ಟು ಮೀಟ್ರ್ ಆಗಿದೆ ಮೇಡಮ್? ಮೋರಿದೆ 2 ಅಂತಂದ್ರೆ 12 ರೋಡ್ 55 ಮೀಟ್ರ್. ರೋಡ್ 55 ಮೀಟ್ರ್. ಅದು ಬಿಟ್ಟರೆ ಬೇರೆ ಕೆಲಸ ಮನೆಗಳು ಕೊಡಿಸೋದು? ಮನೆಗಳು ಕೊಡಿಸಿದ್ದೀವಿ. 2 ಜನ ಮನೆ 2 ಆಗಿದೆ. ಸುಶೀಲಮ್ಮ ಅನ್ನೋದು ಒಂದಾಗಿದೆ. ವಿಜಯಲಕ್ಷ್ಮಿ ನಾಗರಾಜ್ ಫೌಂಡೇಶನ್ ಬಿಲ್ ಆಗಿದೆ. ಫೌಂಡೇಶನ್ ಬಿಲ್ ಇನ್ನು ಮನೆ ಇದೆ. ಅದು ಬಿಟ್ಟರೆ ಬೇರೆ ಕೆಲಸ? ಪೈಪ್ ಲೈನ್ ಮತ್ತೆ ಹೆಸರು ಕಾರ್ಡು? ಹೆಸರು ಕಾರ್ಡು 1-2 ಜನ ಕೊಡಿಸಿದ್ದೀವಿ. 1-2 ಜನ ಕೊಡಿಸಿದ್ದೀರಾ? ಮೇಡಮ್ ಈಗ ನೀವು ರಾಜಕೀಯಕ್ಕೆ ಬಂದಿದ್ದೀರಲ್ವಾ, ಇನ್ನು ನಿಮ್ಮ ಅವಧಿ ಇನ್ನೂ 2 ವರ್ಷ ಇದೆ. ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮಾಡಬೇಕು ಅನ್ನಿಸ್ತು ನನಗೆ. ನನ್ನ ಮಕ್ಳಿಗೆ ಕೆಲಸ ತಗೋಬೇಕು ಅನ್ನೋ ಹೊರಟಿದೆ. ರಾಜಕೀಯಕ್ಕೆ ಹೋಗಿ ಇವಳು ಮಕ್ಕಳಿಗೆ ತಗೊಳಕ್ಕಾಗಲ್ಲ, ನಾಳೆ ದಿವಸ ಅಂತಾರಲ್ವ ಜನ ಅನ್ನೋದು ನನಗೆ ನಾಟಕ ಬಿಟ್ಟರೆ. ಇವಳು ರಾಜಕೀಯವಾಗಿ ಅಂತ ವ್ಯಕ್ತಿ ಮಕ್ಳುಗಳು ಎತ್ಕೊಂಡು ಒಂದು ಎಜುಕೇಷನ್ ಮಾಡಿಸಿ ಮಕ್ಳಿಗೆ ಕೆಲಸ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಅದೊಂದು ನಾನು ಅದು ಬಿಟ್ಟರೆ ಜನರಿಗೆ ಯಾವ ರೀತಿ ಸಹಾಯ ಮಾಡ್ತೀರಾ? ಮಾಡ್ತೀನಿ. ಸರ್ಕಾರದಿಂದ ಏನೇ ಯಾವ ರೀತಿ ಸವಲತ್ತುಗಳು ಬಂದರೂ ಮಾಡ್ತೀರಾ? ಮಾಡ್ತೀನಿ. ಸರ್ಕಾರದಿಂದ ಏನು ಸವಲತ್ತು ಬಂದರೂ ಜನಕ್ಕೆ ಮಾಡಿದ್ದೀನಿ ಹೊರತು. ದೇವಸ್ಥಾನಕ್ಕೆ ಒಂದು 3,000. ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ನಿಮಗೆ? ಚೆನ್ನಾಗಿದೆಯಾ? ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಜನ ಅನ್ನಂಗೆ ಎಲ್ಲ ಕ್ಲೋಸ್ ಆಗಿದ್ದೀವಿ. ಆ ಥರ ಇವರು ಹಿಂಗೆ ಬೇರೆ ಈ ಥರ ಅವರು ಚೆನ್ನಾಗಿರ್ತಾರೆ. ಭೇದ ಬಣ್ಣ ಇಟ್ಟಿಲ್ಲ. ಒಂದು ದಿವಸ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಅವರು ಕೇಳಿಲ್ಲ, ನಾವು ಕೇಳಿಲ್ಲ. ಭೇದ ಬಣ್ಣ ಏನು ಮೀಟಿಂಗ್ಗಳು ಆದ್ರೂ ಎಲ್ಲ ಇನ್ಫಾರ್ಮೇಶನ್ ಕಳಿಸ್ತಾರೆ. ಪ್ರತಿಯೊಂದು ಮೆಸೇಜ್ ಹಾಕ್ತಾರೆ. ಬಂದೇ ಹೇಳ್ತಾರೆ. ಬರ್ದೋ ನಾವು ಹೋಗ್ದವ್ರು ಫೋನ್ನಾರು ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅವೆಲ್ಲ ಮೇಡಮ್ ಮತ್ತೆ ನಿಮ್ಮ ಮುಂದಿನ ಯೋಜನೆ ಮಾಡಬೇಕು. ಯಾವ ರೀತಿ ಈಗ ಅನುಕೂಲತೆ ಬಂದಿದೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್ಕಾರದಿಂದ? ಈಗ ಬಂದಿದೆ ಅಲ್ಲ ನಿಮಗೆ, ಯಾವ ರೀತಿ ಮಾಡ್ಬೇಕು, ಏನೇನು ಬಂದಿದೆ ಸರ್ಕಾರದಿಂದ ಈಗ ರೀಸೆಂಟಾಗಿ ಬಂದಿದೆ? ರೀಸೆಂಟಾಗಿ ಕಳ್ಸೋಕ್ಕೆ ಟೈಲೆಟ್ ಕಟ್ಟಿರೋದು, ಸಸಿಗಳು ಜನಗಳಿಗೆ ಇವೆಲ್ಲನೂ ಕೊಡ್ಸೋದೆಲ್ಲ ಅವ್ರವ್ರ ನಂಬರ್ಸ್ಗೆ ಅವ್ರವ್ರಿಗೆ ಒಂದು ಸೀಟ್ ಬಂದಿದೆ. ಸರಿಯಾ? ನಿಮಗೆ ಯಾವ ಥರದ್ದು ಬಂದಿದೆ? ನಮಗೆ ನಾವು ಈಗ ಎಸ್ಸಿಗೆ ಕೊಟ್ಟಿದ್ದಾರೆ, ನಮ್ಮವರಿಗೆ ಗೌಡ್ರಿಸಿಗೂ ಕೊಟ್ಟಿದ್ದಾರೆ. ಕೆಲಸ ಮಾಡೋ ರೀತಿಲೂ ಒಂದು ಫಾರಮ್ ಕೊಟ್ಟಿದ್ದಾರೆ. ಅವ್ರವ್ರ ಫಾರಮ್ ಅವ್ರವರೇ ಬತ್ತಿ ತಿಂಡಿ ಅಂತ ಬರ್ತಿದ್ದಾರೆ. ಮೀಟಿಂಗಲ್ಲಿ ಮೊನ್ನೆ 30ರಂದು ಮೀಟಿಂಗ್, ನೆನ್ನೆ ಮೀಟಿಂಗ್ ಆಯ್ತಲ್ಲ, ಮೀಟಿಂಗಲ್ಲಿ ಹೇಳಿದ್ದಾರೆ. ಇವತ್ತು ಸೋಮವಾರ, ಇವತ್ತು ಭಾನುವಾರ ರಜೆ, ನಾಳೆ ಹೋಗ್ಬೇಕು ಏನಂತ ಹೇಳಿದ್ದಾರೆ? ಅವ್ರು ಬಂದು ನಿಮ್ಗೆ ಏನು ಕೆಲಸ ಇದೆ ಇದು ಓದ್ಕೊಂಡು ನಮ್ಮ ಫಾರಮಲ್ಲವೆ, ಆ ಫಾರಮಲ್ಲಿ ಮುಖಾಂತರ ನಿಮ್ಮ ಸದಸ್ಯರಿಗೂ ನಮ್ಮ ಫಾರಮ್ ಕೊಡ್ತೀವಿ, ಅವ್ರು ಬಂದು ಬತ್ತಿ ತಿಂಡಿ ಅಂತ PDO ಹೇಳಿದ್ದಾರೆ.
ಇಷ್ಟೊತ್ತು ನಿಮಗೆ ಮಾತಾಡೋಕ್ಕೆ ಲಕ್ಷ್ಮೀ ಮತ್ತು ಸಿ ಪಿ ಕುಮಾರ್ ಅವರಿಗೆ ಧನ್ಯವಾದಗಳು. 24/7 ಕನ್ನಡ.com ಕ್ಯಾಮ್ರಾಮನ್ ಮೊಹಮ್ಮದ್ ಜೊತೆ ಜಗದೀಶ್. ಹೇಳಿ ಹೇಳಿ ಮೇಡಮ್, ಹೇಳಿ ಮೇಡಮ್. ಹೇಳಿ ನೀವು ಅಣ್ಣ ನಿಮ್ಮ ಕಡೆ ಬೆಳಕು ಹೇಳಿ ಹೇಳಿ ಮೇಡಮ್ ನೀವೇನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲ ಹೇಳಿ, ನೀವು ಬಾಯ್ಬಿಟ್ಟು ಹೇಳಿದ್ರೆ ನಮಗೆ ಗೊತ್ತಾಗೋದು. ಏನು ಹೇಳ್ಬೇಕು ಮನಸ್ಸಲ್ಲಿಂದ ಹೇಳಿ. ಇನ್ನೇನು ಹೇಳ್ತೀರಿ, ಮಾತಾಡೋದೆಲ್ಲ ಮಾತಾಡಿದ್ದೀವಲ್ಲಪ್ಪ. ಸರಿ. ನಿಮ್ಮ ಮಕ್ಳ ಬಗ್ಗೆ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ದೀರಾ? ಅದೇ ಮಕ್ಳ ಬಗ್ಗೆ ನಮಗೆ ಕೆಲಸ ಅಲ್ಲ ಪ್ರೆಸರ್ ಸಿಗುತ್ತೆ ಬಿಡಿ, ಅದು ಪ್ರೆಸರ್ ಸಿಗುತ್ತೆ ಅಂದ್ರೆ ಹೋಗಿ ಪ್ರೆಸರ್ ಎಲ್ಲಿ ಓಡಾಡಬೇಕು ಗೊತ್ತಾಯ್ತಲ್ಲ. ಜನ ಹೊಸ್ದಾಗಿ ರಾಜಕೀಯಗಿಳಿದಿದ್ದೀವಿ, ಅದರಿಂದ ಗೊತ್ತಾಗ್ತಿಲ್ಲ.